ಹಾಯ್ ಮೈತ್ರಾ ಕರೆಕ್ಟದವರು ಮಲೆನಾಡಿಂದ ಮಳೆ ತಗೊಂಬಂದಿದ್ದಾರೆ. ಟೈಮ್ ನೋಡಿದ್ರೆ 8:33 ಆಗಿದೆ. ಆಗ್ಲೇ ಖಾಲಿ ಆಗಿದೆ. ನನ್ನ ಅಕ್ಕ ಬಂದಿದ್ದಾಳೆ ಅಂದರೆ ನನಗೆ ಏನಾದರೂ ತರದೇ ಇರ್ತಾಳ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ ಇವತ್ತೊಂದು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನಂತ ಹೇಳಿದ್ರೆ, ಸ್ವಲ್ಪ ಆಡಿಟ್ ವರ್ಕ್ ನಡೀತಾ ಇದೆ ಆಫೀಸಲ್ಲಿ. ಸೊ ಅದರಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ಇನ್ನೊಂದು ಲಾಸ್ಟ್ ಒಂದು 10-15 ಡೇಸ್ ಅಂದ್ಕೊಳ್ಳಿ. ಅದಾದಮೇಲೆ ಕಮ್ ಬ್ಯಾಕ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಡೈಲಿ ಲಾಗ್. ಆ್ಯಂಡ್ ಇನ್ನೊಂದು ಸಡನ್ ಸರ್ಪ್ರೈಸ್. ನನ್ನ ಅಕ್ಕ ನಾಳೆ ಬರೋಳಿದ್ಲು ಆ್ಯಂಡ್ ಇವತ್ತು ಬಂದು ಫುಲ್ ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಅರ್ಲಿ ಮಾರ್ನಿಂಗ್ ನನ್ನ ಅಕ್ಕ ಬಂದಿದ್ದಾಳೆ. ಅಷ್ಟೇ ಇವತ್ತಿನ ವೀಡಿಯೋ. ರಾಯರ ಪೂಜೆ ಆಯಿತು ಬೆಳಗ್ಗೆನೇದು. ಇವತ್ತು ಏಕಾದಶಿ ಆಗೋದ್ರಿಂದ ಪೂಜೆ ಬಂದಿದ್ದಾಳಲ್ಲಿ. ಪೂಜೆ ಆಯಿತು. ಆ್ಯಂಡ್ ಈಗ ಸದ್ಯಕ್ಕೆ ಟಿಫನ್ ಮಾಡಿ ಟಿಫನ್ ಮಾಡಿ ನಾನು ಏನದು ಆಫೀಸ್ಗೆ ಹೋಗಬೇಕು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ. ರಾಜೇಶ್ವರಿ ಅಡಗ್ಲಿ ಅವರು ಸದ್ಯಕ್ಕೆ ಅವಲಕ್ಕಿ ಒಗ್ಗರಣೆ ಮಾಡ್ತಾಯಿದ್ದಾರೆ. ಮಗಳು ಬಂದ್ಬಿಟ್ಟಾಳೆ ಅಂತ ಎಣಗಾಯಿ ಅವಲಕ್ಕಿ ಒಗ್ಗರಣೆ. ಮಮ್ಮಿ ಏನಾದರೂ ಹೇಳಿ, ಮೈತ್ರಾ ಕರೆಕ್ಟ್ ಬೆಳಿಗ್ಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಏನು ಅನಿಸ್ತಾ ಇದೆ? ಹೇಳ್ದೆ ಬಂದಿದ್ದಾರೆ. ನಾಳೆ ಬರ್ತೀನಿ ಅಂದು ಇವತ್ತು ಬಂದಿಯಾ ಮೈತ್ರಾ? ಮಮ್ಮಿ ಸಿಗ್ತೇನೆ. ಅನ್ನ ತಿಂತೀನಿ. ಮಗಳಿಗೆ ಮಾಡಿರೋ ಉಪ್ಪಿನಕಾಯಿ ನೀಡ್ತಾ ಇದ್ದಾರೆ. ಚೂರು ಮಮ್ಮಿ ತಿನ್ನು ನಾಚ್ಕೋಬೇಡ. ಮೈತ್ರಾ ಕಾರೆಕಾರವರು ಗಂಗಾವತಿಗೆ ಬಂದಿರೋ ಕಾರಣ ಗೋಣಿಕೊಪ್ಪದಿಂದ ಮಳೆ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಮೈತ್ರಾ ಕಾರೆಕಾರ್, ಥ್ಯಾಂಕ್ ಯು ಸೋ ಮಚ್. ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಮಗಳು, ಇಲ್ಲಿ ತಾಯಿ ನನ್ನ ಬಿಟ್ಟು. ನಮ್ಮ ಊರಲ್ಲಿ ಮಳೆ ಇಲ್ಲದೆ ಬರಗಾಲ ಬಂದಿತ್ತು. ಮೈತ್ರಾ ಕರೆಕ್ಟದವರು ಮಲೆನಾಡಿಂದ ಮಳೆ ತೊಗೊಂಬಂದಿದ್ದಾರೆ. ತುಂಬ ಧನ್ಯವಾದಗಳು ಮೈತ್ರಾ ಕರೆಕ್ಟರ್. ನೋಡಿ ಇವಾಗ ಬೆಟ್ರ್ ತಾನೇ ಬೀಳೋದು. ಯಾವುದು? ನೀರಲ್ಲಿ. ಹಾಂ ಹೌದು. ಈಗ ಅನಿಸ್ತಾ ಇದೆ ನಮ್ಮೂರಲ್ಲಿ ಮಳೆ ನೋಡಿ. ನಮ್ಮಮ್ಮ ಊಟ ಮಳೆ ಅಲ್ಲ ಮಳೆಗಾಲದಲ್ಲಿ ಮಳೆನೇ ಬರ್ತಿರ್ಲಿಲ್ಲ. ಈ ಮಳೆಗಾಲದಲ್ಲಿ ಹೇಳಿದ್ದು. ಶುರು ಆಗಿರ್ಲಿಲ್ಲ ಅಂತ ಇವಾಗ ಶುರು ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಈಗ ದೇವಸ್ಥಾನಕ್ಕೆ ಹೋಗೋಣ. ನಾನು ಇಷ್ಟು ಚಂದ ರೆಡಿಯಾಗಿದ್ದೀನಿ. ಇವರು ಇದರಲ್ಲಿ ಯೋಗ ಮಾಡ್ತದಕ್ಕೆ. ಮಮ್ಮಿ ಏನಂದ್ಲು ಕೇಳು? ಏನಂದೆ ಮಮ್ಮಿ? ಬೆಳಿಗ್ಗೆ ಎದ್ದಾಳ್ತಾಳೆ ಅಂತಾರೆ. ನೋಡೋಣ ನನ್ನ ಮಗಳು ದಿನ ಹೆಂಗ್ ಮಾಡ್ತಾಳ. ಮಮ್ಮಿ ನಾನೇನು ಮಾಡಲ್ಲ, ಇದ್ದಲ್ಲಿ ಮುಂಚೆ ಮಾಡ್ತಿರ್ಲಿಲ್ಲ. ಇಲ್ಲಿ ಅಷ್ಟು ಮುಂಚೆ ಮಾಡ್ತಿರ್ಲಿಲ್ಲೇನೆ. ನೋಡು ಮಮ್ಮಿ, ನೋಡು ನಿನ್ನ ಏನದು ನಾಗವಲ್ಲಿ ಆಗುತ್ತಿರುವುದನ್ನು ನೋಡು. ಬಾ ಹೊಗಡಿ ಸದ್ಯಕ್ಕೆ ಸ್ಟಿಕ್ಕರ್ ಹಚ್ಕೊಂಡ ನೋಡು ಮಮ್ಮಿ. ಮುಖದ ಮೇಲೆ ಹಂಗೆ ಇಟ್ಟುಬಿಡು. ಮಂಡಕ್ಕಿ ತಿಂದು ನಾನು ಮಮ್ಮಿ. ನಾವೀಗ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಪ್ರಸಾದ ಥರ ಇದೆ, ಚೆನ್ನಾಗಿದೆ. ಚೆನ್ನಾಗಿ ಇತ್ತು. ಈ ಪ್ರಸಾದಕ್ಕೋಸ್ಕರ ಪ್ರತಿ ಗುರುವಾರ ನನ್ನ ಅಕ್ಕ ಬರ್ತಾ ಇದ್ಲು. ಬರ್ತಾ ಇದ್ದೀನಿ ಶಾಲೆಗೆ. ನೋ, ಅವಳೆ ಅನಿಸ್ತಾ ಇತ್ತು, ಅದಕ್ಕೆ ಬರ್ತಾ ಇದ್ದೀನಿ. ಹಂಗೆ ಇಡ್ಲಿ ಗಿರಿ ಬೈಕೆ ಹಾಕ್ಬಿಟ್ಟು ಬೈಕ್ ಏನಲ್ಲ, ಯಾವಾಗಲೂ ಚೆನ್ನಾಗಿರ್ತದೆ ಅಂತ ಅಂತಾರೆ. ಚೆನ್ನಾಗಿರುತ್ತೆ. ಅದಕ್ಕೆ ಹಿಂಗೆ ಅಂತ ಟ್ರೈ ಮಾಡೋಕೆ ಹೋಗ್ತಾರೆ. ಸೊ ನಾನೀಗ ಇಡ್ಲಿ ಗಿರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮಗನಿಗೆ ಮೊನ್ನೆ ಅನುಶ್ರೀ ಎಲ್ಲ ಹೇಳಿದಾಳೆ ಗೊತ್ತಾ, ಇಡ್ಲಿ ಗಿರಿಲಿ ಇಡ್ಲಿ ತಿಂದೆ ಅಂತ ಎಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾ. ಅನುಶ್ರೀ ಎಲ್ಲ ಹೇಳಿದಾಳೆ ಇಡ್ಲಿ ಗಿರಿಲಿ ಇಡ್ಲಿ ತಿಂದೆ ಅಂತ, ಗೊತ್ತಾ? ಅವಳು ಬಂದು ತಿಂದಾಳ. ಯಾವುದು ನಾನು ಇಷ್ಟು ವರ್ಷದಿಂದ ಇದನ್ನು ಒಂದ್ಸರಿನೂ ಬಂದಿಲ್ಲ.
ಬಂದಾಗೆಲ್ಲ ಬೇಡ ಬೇಡ ಅಂತ. ಟೈಮ್ ನೋಡಿದ್ರೆ 8:33 ಆಗಿದೆ, ಆಗ್ಲೇ ಖಾಲಿ ಆಗಿದೆ. ಮೈತ್ರಂದು ಇಡ್ಲಿಗಿರಿ ಕ್ಯಾನ್ಸಲ್ ಆಯ್ತು. ಬಾ ಏನೂ ಇಲ್ಲ. ಮಮ್ಮಿ ಆರ್ಡರ್ ಮಾಡಲ್ಲ. ಚೆನ್ನಾಗಿಲ್ಲ, ನಾನೇ ಮಾಡಿರೋದು ನೆನ್ನೆ ನೋಡಿ ಕಲ್ತ್ಕ ಮಮ್ಮಿ. ಅದಕ್ಕೆ ಮಮ್ಮಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ, ಅದಕ್ಕೆ ಕಡಲೆ ಪುಡಿ, ಖಾರ ಪುಡಿ, ಎಣ್ಣೆ ಹಾಕ್ಕೊಂಬಂದಿನಿ. ತಾಯಿ ಮಗಳು ತಿನ್ನಕ್ಕೆ ಏನು ಸಿಗದೆ ಈಗ ಸದ್ಯಕ್ಕೆ ಮಂಡಕ್ಕಿ ತಿಂತಾ ಇದಾರೆ. ರಾತ್ರಿ ಹೊತ್ತಲ್ಲಿ ಮಂಡಕ್ಕಿ ತಿಂತಾ ಇದಾರೆ. ಟೈಮು 9 ಗಂಟೆ 10 ನಿಮಿಷ. ಇಷ್ಟೊತ್ತಲ್ಲಿ ಮಂಡಕ್ಕಿ ತಿಂದರೆ ಏನಾಗಲ್ಲ ಹೇಳಿ. ಅದನ್ನೆಲ್ಲ ತಿನ್ನಬೇಡಿ, ಹೊಟ್ಟೆ ಕೆಡುತ್ತೆ. ನಾನೀಗ ನನ್ನ ಒಂದು ರೊಟ್ಟಿ ಸುಟ್ಟು ಬಿಡ ಅನ್ಕೊಂಡಿದ್ದೆ. ಇಷ್ಟು ಅಂತ ಓದೆಲ್ಲ ಅದಕ್ಕೆ ಸುಮ್ಮನೆ ಇಡ್ಲಿ ಸಿಗದೆ ನನ್ನ ಅಕ್ಕ ಮಂಡಕ್ಕಿ ತಿಂತಾ ಇದ್ದಾಳೆ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಇಲ್ಲಿ ಕೂತಿರೋ ರೀಸನ್ ಬಂದ್ಬಿಟ್ಟು ಒಬ್ವಿಯಸ್ಲಿ ನನ್ನ ಅಕ್ಕ ಬಂದಿದ್ದಾಳೆ ಅಂದರೆ ನನಗೆ ಏನಾದರೂ ತರದೇ ಇರ್ತಾಳ. ಇದಲ್ಲ, ಇದು ಅವಳಿಗೆ ಈಗ ಏನೇನು ತಂದಿದ್ದಾಳೆ ಅಂತಂದು ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರಿಗೆ ಅಂತಲೂ ಹೇಳ್ತೀನಿ, ನೋಡ್ತಾರೆ. ಅನ್ಬ್ಯಾಕಿಂಗ್ ಮೈ ಸಿಸ್ಟರ್ಸ್ ಲಗೇಜ್. ಓಕೆ, ಫಸ್ಟ್ ಒನ್ ಬಂದುಬಿಟ್ಟು ಅವಳದೇ ತೋರಿಸ್ತಾ ಇದ್ದೀನಿ. ಕರ್ಲರ್ ಅಂತೆ, ಅದು ಯಾವಾಗ ಕರ್ಲ್ ಮಾಡ್ಕೊಳ್ತಾಳೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ಈ ಕರ್ಲರ್ಗೆ ಬೆಲೆನೇ ಆಯಿತು, ಇಲ್ಲೇ ನೋಡ್ಕೊಬಿಡಿ. ಕರ್ಲರ್ ಒಂದು ಕ್ಲಿಪ್ ಕೊಟ್ಟಿದ್ದಾರೆ, ಈ ಕ್ಲಿಪ್ ನನಗೆ. ಓ ಗೊತ್ತಾಯ್ತು, ನಾನು ಕಲ್ಸ್ ಐತಿ ಮಾತ್ರ. ಆಯಿತು, ಇದು ಅವಳದೇ ಕರ್ಲರ್. ಇದೇನು ಗೊತ್ತಾ, ಜಸ್ಟ್ ಥರ್ಮಕೋಲ್ ಏನೋ ಐತಿ. ಹೇಳಿದ್ರೆ ಆ ಥರ್ಮಕೋಲೇ ತಂದ್ಕೊಟ್ಬಿಡ್ತಿದ್ದೆ. ಈಗ ಮಾಡಿ ನೋಡೋಣ, ಬಿಸಿ ಇದೆ. ಇದು ನನ್ನ ಅಕ್ಕಂಗೆ. ಅಂಜು ಚಾಂಚರ ಪತ್ತು ನೋಡಿ, ಇದು ನನಗೆ ಹೇರ್ ಟವಲ್. ನಾನು ತಲೆ ಸ್ನಾನ ಮಾಡಿ ಹಿಂಗೆ ಹಾಕ್ಕೊಂಡು ಹಿಂಗೆ ಬಗ್ಗಿ ಹಿಂಗೆ ಹಾಕ್ಕೊಂಡು ಬರೋಕ್ಕೆ. ಕೂದ್ಲಿಗೆ ಅದು ಬೇಕಿರ್ಲಿಲ್ಲ, ಹೋಗಿ ಪಾಪ ಅಂತ ತಂದೆ. ಕೂದ್ಲಿಗೆ ಪಕ್ಕ ಗೊಬ್ಬರ ಸುಭಾಷ್ ಅಂಕಲ್ಲು ಕಾಫಿ ಎಸ್ಟೇಟ್ಗೆ ಹಾಕೋ ಗೊಬ್ಬರನ ತಲೆಗೆ ಹಾಕ್ತಿದ್ದಾಳೆ ಅವಳು. ತಲೆಗೇನು ಹಾಕ್ತಿಲ್ಲ, ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಯಾವಾಗಲೂ ಹಂಗದು. ಏನಂತೂ ಬೇವಿನಕಾಯಿಗೆ ಆಗ್ಲಿಕಾಯಿ ಸಾಕ್ಷಿ ಅಂತಾರಲ್ಲ, ಆಗ್ಲಿಕಾಯಿಗೆ ಬೇವಿನಕಾಯಿ ಸಾಕ್ಷಿ. ನೋಡ್ರಿ ಇಬ್ರು. ಇಲ್ಲ ಹೇಳಿದ್ನಲ್ಲ, ನನಗೆ ಏನೋ 3 ಹೊತ್ತು ಊಟಕ್ಕೋಸ್ಕರ ನಾನು ಮನೇಲಿದ್ದೀನಿ ಅಷ್ಟೇ. ಹೊರಗೆ ಸಿಗುತ್ತೆ, ಹೆಲ್ದಿ ಸಿಗಲ್ಲ. ಹೊರಗೆ ಸಿಗುತ್ತೆ, ಹೆಲ್ದಿ ಸಿಗಲ್ಲ. ನನಗೆ ಹೆಲ್ದಿ ಆಗಿದೆ. ಇದೊಂದು ಟವಲ್ ತಂದಿದ್ದಾರೆ, ಇದೊಂದು ಟವಲ್ ನನಗೆ, ಆಯಿತಾ. ಆಮೇಲೆ ಇದು ಥ್ಯಾಂಕ್ಸ್ ಟು ವೇದಾಂಟಿ. ಇದು ಹಿಂಗೆ ಅಲ್ಲ, ಇದು ಕಾಯಿ ತುರಿಯೋದು, ತುರಿಯಲ್ಲ, ಹುಷಾರು, ಶಾರ್ಪ್ ಆಯ್ತದು. ಇಷ್ಟು ಶಾರ್ಪ್. ಇದೊಂದು ಕಾಯಿ ತುರಿ. ಬಂದಾಗ ನನ್ನ ಪಜೀತಿ ನೋಡಿದೆ, ಆಂಟಿ ಒಂದು ಅವ್ರ ಊರಿಂದ ಕಾಯಿ ತುರಿಯೋಕ್ಕೆ ಕಳಿಸಿದ್ದಾರೆ. ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಇದೊಂದು ಕಾಯಿ ತುರಿ ಕ್ಯೂಟ್ ಐತಿ. ಸ್ಲ್ಯಾಬಿಗೆ ಇಟ್ಟು ನಾವು ಕುತ್ಕೊಂಡು ತುರಿಯೋ ಪಜೀತಿ ಎಲ್ಲ ಇರಲ್ಲ, ಜಸ್ಟ್ ಹಿಂಗೆ ಅಡುಗೆ ಮನೆ ಸ್ಲ್ಯಾಬ್ ಇರುತ್ತಲ್ಲ, ಹಿಂಗೆ ಇಟ್ಬಿಟ್ಟು ತುರಿಯೋದು. ಸಪೋರ್ಟ್ ಇದೊಂದು ಸಾಕಾಯ್ತಂತೆ ಪಾಪ ಬಂಗಾರ. ಆ್ಯಂಡ್ ನನ್ನ ಅಮ್ಮಂಗೊಂದು ಬೆಡ್ ಸ್ಪ್ರೆಡ್ ತಂದಿದ್ದಾಳೆ. ನನ್ನ ಅಮ್ಮ ಬೆಳಿಗ್ಗೆ ಡಬಲ್ ಕಲರಾ, ಎರಡು ಸೈಡ್. ಓ 2 in 1 ಭಾರಿ ಚೆನ್ನಾಗೈತಿ. ಇದು ನೋಡಿರಲಿಲ್ಲ ನಾನು, ಚೆನ್ನಾಗಿದೆ. ಅಮ್ಮಂಗೆ ನೀನು 2 ಲಕ್ಷ ಅಲ್ಲ 20 ಲಕ್ಷ ಬಂಗಾರ ಕೊಡಿಸು ನಮ್ಮಮ್ಮಂಗೆ ಇಷ್ಟ ಆಗಲ್ಲ ಮೈತ್ರ. ನೀನು ಈ ಥರ ಬೆಡ್ ಸ್ಪ್ರೆಡ್ ತಂದೆ, ಒಂದು 300 ರೂಪಾಯಿ ಸೀರೆ ತಂದೆ, 500 ರೂಪಾಯಿ ಬ್ಲೌಸ್ ಪೀಸ್ ತಂದೆ ಅಂದರೆ ಇಷ್ಟ ಆಗುತ್ತೆ. ನಮ್ಮಮ್ಮಂಗೆ ಖುಷಿಯಾಗಿದ್ದು ಇದೊಂದು ಬೆಡ್ ಸ್ಪ್ರೆಡ್, ಇನ್ನೊಂದಿದೆ. ಎರಡು ಡಬ್ಬಿಗಳು. ಇದು ಕ್ಯೂಟ್ ಇದೆ, ಡಿಮಾರ್ಟ್.
ಡಿಮಾರ್ಟಲ್ಲಿ ತಂದಿರೋ ಡಬ್ಬಿಗಳು. ಕ್ಯೂಟ್ ಇದೆ, 79 ರೂಪಾಯಿ ಅಷ್ಟೇ. ನೀವೇನಾದರೂ ಬೆಂಗಳೂರಲ್ಲಿ ಡಿಮಾರ್ಟ್ಗೆ ಹೋದರೆ ತೊಗೊಳ್ಳಿ. ಪದ್ಮನಾಭ ನಗರ್ ಅಲ್ಲ, ಬನಶಂಕರಿ ಡಿಮಾರ್ಟಲ್ಲಿ ತೊಗೊಳ್ಳಿ. ಈ ಥರ ಕಲೆಕ್ಷನ್ಸ್ ಇದೆ. ಖಾಲಿ ಆಯಿತು ಅಂತ ಹೇಳಿದ್ರು. ಈ ಥರ 2 ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮಮ್ಮ ಇಷ್ಟು ಡ್ರೈ ಫ್ರೂಟ್ಸ್, ಇಷ್ಟು ಕಡಿಮೆ ಡ್ರೈ ಫ್ರೂಟ್ಸ್ ಇದ್ದಾರೆ. ಇದು 2 ಆಯಿತಾ. ಈ ಥರ ಡಬ್ಬಿಗಳು, ಈ ಥರ ಬ್ಲ್ಯಾಂಕೆಟ್ಸ್ ನಮ್ಮಮ್ಮಂಗೆ ಇಷ್ಟ ಆಗುತ್ತೆ ಅಂತಂದು ನನ್ನ ಅಮ್ಮಂಗದು ಅದಾಯಿತು. ಆಮೇಲೆ ಇದೊಂದು ಕಂಟೈನರ್, ಗ್ಲಾಸ್ ಅಲ್ಲ ಇದು ಪ್ಲಾಸ್ಟಿಕ್, ಇದೊಂದು ಕಂಟೈನರ್. ಇದು ಕೂಡ ಕ್ಯೂಟ್ ಐತಿ. ಈ ಥರದ್ದು 4 ತಂದಿದ್ದಾರೆ. ಸರಾ ಆಯಿತಾ. ಇನ್ನೂ ಇದೆ, ಇನ್ನೂ ಬರುತ್ತೆ. ಗೋದೇಸಿಯಿಂದ ಒಂದು ಪೀನಟ್ ಮಸಾಲ ಅಲ್ಲ, ಪೀನಟ್ಸ್, ಬಾರ್ಬಿಕ್ಯೂ ಪೀನಟ್ಸ್. ಗೋದೇಸಿಯಿಂದ ಬಾರ್ಬೆಕ್ಯೂ ಪೀನಟ್ಸ್, ಹಾಗೆ ಬೀಟ್ರೂಟ್ ಚಿಪ್ಸ್ ತಂದಿದ್ದಾರೆ. ಈ ಬಾರ್ಬೆಕ್ಯೂ ಪೀನಟ್ಸ್ ನಾನು ಲಾಸ್ಟ್ ಟೈಮ್ ತಂದಾಗ ಒಂದು ತಿಂಗಳು ಇಟ್ಕೊಂಡು ತಿಂದಿದ್ದೆ. ಅನ್ನ ಸಾಂಬಾರ್ ಜೊತೆ ಒಳ್ಳೆ ಟೇಸ್ಟ್ ಇದೆ. ನಿಜ ಅಲ್ಲ ಮಮ್ಮಿ? ಗೋದೇಸಿಯಿಂದ ನನಗೆ ಸ್ನ್ಯಾಕ್ಸ್ ತಂದಿದ್ದಾಳೆ ನನ್ನ ಅಕ್ಕ. ಒಂದು ಮಿನಿ ಕಚೋರಿ, ಇದು ಕೂಡ ಗೋದೇಸಿ. ಫ್ರೀ ಬಂದಿದ್ದು. ಇದು ತಂದಿಲ್ಲಂತೆ, ಫ್ರೀ ಬಂದತ್ತಂತೆ. ಓಪನ್ ಮಾಡಲಾ? ಏನು ಈಗ ಬಿಡು, ಅದು ಹಾಳಾಯ್ತಾ ಎಂತ ಗೊತ್ತಿಲ್ಲ. ಮಿನಿ ಕಚೋರಿ ಏನಕ್ಕೆ? ಇಲ್ಲ, ಚೆನ್ನಾಗೈತಿ. ಚೆನ್ನಾಯ್ತಾ? ಹಾಳಾಗೈತಾ? ಇದ್ರ ಮೇಲೆ ಪಾಮ್ ಆಯಿಲ್ ಅಲ್ಲ ಅಂತ ಬರ್ತಾರೆ. ಸ್ವಲ್ಪ ಆಮೇಲೆ ಟೇಸ್ಟಾ? ಚೆನ್ನಾಗಿಲ್ಲ. ಆಮೇಲೆ ಇದೊಂದು ಡ್ರೈ ಫ್ರೂಟ್ ಚಿಕ್ಕಿ ತಂದಿದ್ದಾರೆ, ಗೋದೇಸಿದು. ತಿನ್ಬಿಟ್ಟೆ ಹೇಳ್ತೀನಿ. ಕ್ಯಾಶ್ಯೂ, ಆಲ್ಮಂಡ್, ಕ್ರಾನ್ಬೆರಿ, ಸನ್ಫ್ಲವರ್ ಸೀಡ್, ಬ್ಲ್ಯಾಕ್ ರೆಸಿನ್. ನಾನು ಇವತ್ತು ಪಂಪ್ಕಿನ್ ಸೀಡ್ಸ್ ತರೋದು ಮರ್ತ್ಬಿಟ್ಟೆ. ಗೋದೇಸಿದು ಡ್ರೈ ಫ್ರೂಟ್ ಚಿಕ್ಕಿನ ಸವಿದು ಹೇಗಿದೆ ಅಂತ ಹೇಳುವ ಸಮಯ. ನನ್ನ ಅಕ್ಕ ನಮ್ಮಮ್ಮ ಆಗಬೇಕಿತ್ತು, ನಮ್ಮಮ್ಮ ನನಗೆ ತಂಗಿ ಆಗಬೇಕಿತ್ತು. ಸಾರಿ, ಅತ್ತೆ ಆಗಬೇಕಿತ್ತು. ತಪ್ಪ ಕ್ಷಮಿಸ್ಬಿಡಿ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬೇಗ ಬಿಡಲ್ಲ ಅಡುಗೆ. ಇದು ತಗೊಳ್ಳಿ, ಗೋದೇಸಿದು ಡ್ರೈ ಫ್ರೂಟ್ ಚಿಕ್ಕಿ ಇಸ್ ನೈಸ್. ಇನ್ನೊಂದು ನನಗೆ ಇನ್ನೂ ಫುಲ್ ಜಾಸ್ತಿ ಇಷ್ಟ ಆಗೋದು ಡಾರ್ಕ್ ಚಾಕ್ಲೇಟ್ದು ಕಾಜು ಕಟ್ಲಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ನೋಡಿ, ಪ್ಯಾಕಿಂಗ್. ಚಾಕ್ಲೇಟ್ದು ಸ್ಮೆಲ್ ಸೊಕ್ಕೋತಾ ಇದೆ. ಒಂದು ಸ್ಪೂನ್ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ. ಕಣ್ಯಾಕೆ ಹಂಗೆ ಬಿಡ್ತೀವಿ? ಒಳ್ಳೆ ಹೊರ ಹೇಳಿಲ್ಲ, ನಮ್ಮ ಅಕ್ಕ ನಮ್ಮಮ್ಮ ಆಗಬೇಕಿತ್ತು. ಉಲ್ಟಾ ಆಗಿದೆ. ನಮ್ಮಮ್ಮ ನನ್ನ ಅತ್ತೆ ಆಗಬೇಕಿತ್ತು. ನನಗೆ ಮುಂದೆ ಅತ್ತೆ ಸಿಗೋರು ನನ್ನ ಅಮ್ಮ ಆಗಿರುತ್ತೆ. ಮಮ್ಮಿಗೆ ನಗು ಬಂತದ್ದು. ಇದು ಚೆನ್ನಾಗಿದೆ. ಜಾಸ್ತಿ ತಿನ್ನಲ್ಲ ಬಿಕಾಸ್ ಟೈಮ್ ಆಗಿದೆ. ತುಂಬ ಚೆನ್ನಾಗಿದೆ. ಡಾರ್ಕ್ ಚಾಕ್ಲೇಟ್ ಕಾಜು ಕಟ್ಲಿ ಇಸ್ ವೆರಿ ನೈಸ್. ಅದಾಯ್ತಾ. ಆಮೇಲೆ ಇನ್ನೊಂದೇನು, ಇದು ಹುಣಸೆ ಹಣ್ಣು. ಇದು ನಾವು ಸಣ್ಣವರಿದ್ದಾಗ ತಿಂತಾ ಇದ್ವಿ ಅಲ್ಲ. ಇದರಲ್ಲಿ ವೆರೈಟೀಸ್ ಆಫ್ ಏನಿದು ಫ್ಲೇವರ್. ಒಂದು ಹುಣಸೆಹಣ್ಣು, ಆಮೇಲೆ ಕಚ್ಚಾ ಮಾವಿನಕಾಯ್ದು, ಆಮೇಲೆ ಮಾವಿನ ಹಣ್ಣಿಂದು, ಆಮೇಲೆ ಒಂದು ಪೇರ್ಲೆ ಹಣ್ಣಿಂದು. ಇದೊಂದಾಯ್ತಾ. ನನಗೊಂದು, ನಾವು ಗುಂಡಾಲ್ ಅಂತೀವಿ ಇದಕ್ಕೆ, ಚಿಕ್ಕದು ಗುಂಡಾಲು. ನನಗೆ ಮೊಸರು ಹಾಕಿ ಎಪ್ಪಾಕೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇದೊಂದು. ಆಮೇಲೆ ಇದೊಂದು ಕ್ಯೂಟ್ ಸಣ್ಣ ಪಾತ್ರೆ. ಇದರಲ್ಲಿ ಏನು ಮಾಡ್ಬೋದು ಮೈತ್ರ? ನಾನು ನೀರು ಕಾಸ್ಕೋಬೋದು. ಈ ಥರ ಚೆನ್ನಾಗಿದೆ. ಇದೊಂಥರ ಕ್ಯೂಟ್ ಅಲ್ಲ.
ಆಯಿತು. ಆಮೇಲೆ ಇದೊಂದು 3 ಮಿಕ್ಸಿಂಗ್ ಬೌಲ್ ಥರ. ಸೈಜ್ ಚೇಂಜ್ ಆಗುತ್ತೆ. ಇದೊಂದು 3 ಇದೆ, ಬರೀ 200 ರೂಪಾಯಿ ಅಷ್ಟೇ. ಚೆನ್ನಾಗಿದೆ. ಆದಷ್ಟು ಬೇಗ ಡಿಮಾರ್ಟ್ಗೆ ಹೋಗುವ, ನೋಡೋಣ. ಅದಾಯ್ತಾ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾರೆಕಾಡ್ಸಲ್ಲಿ ಬೆಳೆದಿರುವ ಕಾರೆಕಾಡ್ ಇದರಲ್ಲಿ ಬೆಳೆದಿರುವ ಆರೆಂಜ್, ಮನೇಲೇ ಬೆಳೆದಿರುವಂತಹ ತೋಟದಲ್ಲಿ ಬೆಳೆದಿರುವಂತಹ ಆರೆಂಜ್. ಥ್ಯಾಂಕ್ ಯು. ಆರೆಂಜ್ ಕಳಿಸಿದ್ದಾರೆ ವೇದಾರ್ಥಿ ಸುಭಾಷ್ ಅಂಕಲ್. ಹಾಗೆ ಅವ್ರ ತೋಟದಲ್ಲೇ ಬೆಳೆದಿರುವ ಇದು, ಅದರಲ್ಲಿ ಸುಭಾಷ್ ಅಂಕಲ್ ನಿಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಇದಾ? ಅದೊಂದು ಫುಲ್ ತಿನ್ಬೇಕಂತೆ. ಒಂದೇ ಸರಿ ತಿನ್ಬಿಟ್ಟು ಖಾಲಿ ಮಾಡ್ಬೇಕಂತೆ. ಬಟರ್ ಫ್ರೂಟ್ ಮೂಗಿ ಎಲ್ಲ ತಿನ್ಸ್ಕೊಂಡ್ರೆ. ಇದೊಂದು ಡ್ರೈ ಫ್ರೂಟ್, ಬಟರ್ ಫ್ರೂಟ್. ಥ್ಯಾಂಕ್ ಯು. ಇದನ್ನ ಒಬ್ಬಳೆ ತಿನ್ನಕ್ಕೆ ಇದ್ರೆ ನಾನು ತಿನ್ನೋದೇ ಹಾಫ್ ಮಾತ್ರ. ಹೇಳಿದ್ದು ನಿಮ್ಗೆ ಅದು ತಿನ್ನಕ್ಕಾಗಲ್ಲ ಅಂತ ಗೊತ್ತು. ಇದ್ರದ್ದು ಆವಕಾಡೋ ಟೋಸ್ಟ್ ಮಾಡ್ಕೊಳ್ತೀನಿ, ಗೊತ್ತಾಗಿರುತ್ತೆ. ಗ್ಲುಕೋಮಾಲ್ ಆ್ಯಂಡ್ ಇಷ್ಟೇ ನನ್ನ ಅಕ್ಕ ನನಗೋಸ್ಕರ ತಂದಿರೋದು. ಇನ್ನೊಂದು ಚೆಂಬು ಚಾಕು ಇದೆ. ಪೇರ್ಲೆ ಹಣ್ಣಿದೆ. ಓಹ್, ಅವ್ರ ತೋಟದಲ್ಲೇ ಬೆಳೆದಿರುವಂಥ ಪೇರ್ಲೆ ಹಣ್ಣು. ಇದಿದೆ ಗಾಂಧಾರಿ ಮಿರ್ಚಿ. ಎಲ್ಲೈತಿ? ಚಾಕು ಇದೆ. ಶಾರ್ಪ್ ಆಯ್ತಾ? ಹಾಂ, ಅವ್ರ ತೋಟದಲ್ಲಿ ಬೆಳೆದಿರುವಂತಹ ಗಾಂಧಾರಿ ಮೆಣಸು. ಇದನ್ನೇ ನಾನು ಗಾಂಧಾರಿ ಪುಡಿ ನಾನು ಬಳಸ್ತೀನಿ ಅಂತ ಅಡುಗೆಗೆ ಅಂತ ಹೇಳ್ತೀನಲ್ವಾ, ಇದೆ ಇದು ಈ ಮೆಣಸು ಅಷ್ಟೇ. ಬಟ್ ನಾನು ಕೇಳಿದ್ದು ಏನೂ ತಂದಿಲ್ಲ ನನ್ನ ಅಕ್ಕ. ಅದೇ ಬೇಜಾರಾಗ್ತದೆ. ರೋಸ್ಮೇರಿ ವಾಟರ್ ತಂದೆ? ಐಸಿಗೆ ಬಿ ತಂದಿನಿ ನೋಡು. ಇವು ಸೈಡಲ್ಲಿರೋ ಮನೆಗ ಅದು ಇರೋದು ನಂದು. ಏನದು ಅದೆಲ್ಲ ಏನಿಲ್ಲ ಬಿಡು ನಿನಗೆ. ಅದ್ರಾಗ ಇನ್ನೊಂದು ಐಸ್ ನೋಡಿ ನೇರಳೆ ಬ್ಯಾಗ್. ಅದು ಇದೊಂದು ಬ್ಯಾಗ್. ಆ್ಯಂಡ್ ಇಷ್ಟೇ ನನ್ನ ಅಕ್ಕ ತಂದಿರೋ ಐಟಮ್ಸ್. ನನಗೆ ಇನ್ನೊಂದೇನೋ ತಂದು ಅರ್ಧ ಅಂತೆ. ನಾನು ಅರ್ಧನೂ ಇಲ್ಲ, ಕಾಲು ಭಾಗ ಐತಿ. ಯೂಸ್ ಮಾಡು ಬೇಗ. ಬೇಡ ಅಂದ್ರೆ ಮಾಡು, ವಾಪಸ್ ಇಟ್ಕೊಳ್ತೀನಿ. ಅಕ್ಟೋಬರ್ 2024 ಇಬ್ರು ತಿಂದು ಖಾಲಿ ಮಾಡ್ಬಿಟ್ರು. ನನಗೆ ಏನು ತಿನ್ಬೇಕು ಗೊತ್ತಿಲ್ಲ. ಎಕ್ಸ್ಪೈರ್ ಆಗೈತಿ ಇದು. ಯೂಸ್ ಬಿಫೋರ್ 24 ಮಂತ್ಸ್. ಎಕ್ಸ್ಪೈರ್ ಆಗಿರೋದೆಲ್ಲ ಯೂಸ್ ಮಾಡೋದು. ಬಿಫೋರ್ 24 ಅಕ್ಟೋಬರ್ 2024 ಇನ್ನು ಅಕ್ಟೋಬರ್ ವರೆಗೂ ಐತಿ. ಮ್ಯಾಥ್ಸ್ ಬರಲ್ಲ ಅಂತ ಇನ್ನೂ ಪ್ರೂವ್ ಮಾಡ್ತೀನಿ. ಗೈಸ್, ನಾನೀಗ ಇದನ್ನು ಕಚೋರಿ ಎಲ್ಲ ತಗೋಬೇಡಿ, ಚೆನ್ನಾಗಿಲ್ಲ ಅಷ್ಟೇ. ಬಾಯ್. ಅಷ್ಟೇ.